ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಸ್ನೇಹಿತರೆ. ಸೊ ಮೊದಲನೇದಾಗಿ ವಿಡಿಯೋ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಐ ವಿಶ್ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಪಿ ರಿಪಬ್ಲಿಕ್ ಡೇ. ಸೊ ಇವತ್ತು 26th ಜನವರಿ 2025. ಸೊ ಇವತ್ತು ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಡೌಟ್ಸ್ ಕ್ಲಿಯರಿಂಗ್ ಸೆಷನನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ, ಸರ್ ಈ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಏನು ಮಾಡಿದಾರಲ್ಲ ಅವರು, ಆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಯಾವ ವರ್ಷದಿಂದ ಅಪ್ಲಿಕೇಬಲ್ ಆಗ್ತದೆ. ಬಿಕಾಸ್ ಎಷ್ಟೋ ಜನರ ಸಮಸ್ಯೆ ಏನಪ್ಪ ಅಂದರೆ ಈ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಎಕ್ಸಾಮ್ ಹತ್ತಿರ ಬಂತು, ನಮ್ಮ ಇಯರ್ ಮುಗಿತಾ ಬಂತು, PUC ಸೆಕೆಂಡ್ ಇಯರ್ ಮುಗಿತಾ ಬಂತು, ಫಸ್ಟ್ ಇಯರ್ ಮುಗಿತಾ ಬಂತು. ಸೊ ಇಯರ್ಸ್ ಮುಗಿಯೋ ಹಂತದಲ್ಲಿ ರಿವೈಸ್ಡ್ ಕ್ವಶನ್ ಬ್ಯಾಂಕನ್ನು ಕಳಿಸಿದ್ದಾರೆ. ಹಾಗಾಗಿ ಅದು ಯಾವ ವರ್ಷದಿಂದ ಅಪ್ಲಿಕೇಬಲ್ ಆಗ್ತದೆ, ಇದೇ ವರ್ಷನೋ ಅಥವಾ ಮುಂದಿನ ವರ್ಷನೋ ಅಂತೇಳಿ. ಇದೇ ವರ್ಷದ ಅಪ್ಲೈ ಆಗೋದಿತ್ತಂದರೆ ಅಲ್ಲಿರುವಂತಹ ಪ್ರಶ್ನೆಗಳು ಎಕ್ಸಾಮ್ಗೆ ಬರುತ್ತಾ, ಆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಪರ್ಫೆಕ್ಟ್ ಮಾಡಬೇಕಾ ಅಂತೇಳಿ ಎಷ್ಟೋ ಜನರ ಡೌಟ್ಸ್ ಅದ. ಅದಾದ ನಂತರ ಎರಡನೇ ಡೌಟ್ ಎಷ್ಟೋ ಜನರಿಗೆ, ಈ ಮಾಡೆಲ್ ಕ್ವಶನ್ ಪೇಪರ್ಸ್, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಈ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿರುವಂತಹ ಕ್ವಶನ್ಸ್ ಇಂಪಾರ್ಟೆಂಟಾ, ಅದು ಎಕ್ಸಾಮ್ಗೆ ಬರುವಂಥದ್ದು ಅಥವಾ ಜಸ್ಟ್ ಆ ರೀತಿ ಬರ್ತದ ಅಂತ ಹೇಳ್ತಾರೋ, ಆಮೇಲೆ ಅಲ್ಲಿಂದ ಯಾವುದೂ ಕ್ವಶನ್ಸ್ ಹಾಕಲ್ವಾ, ಎಲ್ಲ ಕ್ವಶನ್ ಮಾರ್ಕ್ಸ್. ನೋಡೋಣ ಆನ್ಸರ್ಸ್ ಹೇಳ್ತೀನಿ ನಿಮಗೆ. ಬ್ಲೂ ಪ್ರಿಂಟ್ ವೆರಿ ಇಂಪಾರ್ಟೆಂಟ್. ಮೂರು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ ಈಗ ಎವ್ರಿ ಸಬ್ಜೆಕ್ಟ್ಸ್, ಪ್ರತಿಯೊಂದು ಸಬ್ಜೆಕ್ಟ್ಸ್ಗೆ ದೇ ಹ್ಯಾವ್ ಗಿವನ್ 3 ಬ್ಲೂ ಪ್ರಿಂಟ್ಸ್. ಆ ಬ್ಲೂ ಪ್ರಿಂಟ್ಸ್ ಪ್ರಕಾರ ಎಕ್ಸಾಮಿಗೆ ಬರ್ತದನೋ ಇಲ್ವೋ ಅಂತೇಳಿ. ಅದಾದ ನಂತರ ಲಾಸ್ಟ್ ಡೌಟ್, ವೆರಿ ಫೇಮಸ್ ಡೌಟ್ ಎಲ್ಲರಿಗೂ, 40% ಡಿಫಿಕಲ್ಟಿ ಹೆಚ್ಚಾಗ್ತದನ ಅಂತೇಳಿ ಎಷ್ಟೋ ಜನರ ಡೌಟ್. ಸೊ ಈ 4 ಪ್ರಶ್ನೆಗಳಿಗೆ ಇವತ್ತಿನ ಸೆಷನ್ಗೆ ಉತ್ತರ ನೀಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಎಲ್ಲ ಡೌಟ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ರಿ, ತಿಳ್ಕೊಳ್ರಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬಂದು ತಲುಪ್ತದೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಬೋದು, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಎಲ್ಲದರ ಲಿಂಕ್ ನಿಮ್ಗೆ ಅಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ. ಆಮೇಲೆ ಹಲವಾರು ವೀಡಿಯೋಸ್ಗಳನ್ನು ಮಾಡಿದ್ದೀವಿ, ಎಕನಾಮಿಕ್ಸ್, ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡಿ. ಆ 3 ಪ್ಲೇಲಿಸ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಓಕೆ ವಿದ್ಯಾರ್ಥಿಗಳು, ಸೊ ಮೊದಲನೇ ಡೌಟ್ ಯಾವುದಪ್ಪ ಅಂದರೆ ಈ ರಿವೈಸ್ಡ್ ಕ್ವಶನ್ ಬ್ಯಾಂಕ್. ಈಗ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅವರು ಕೊಟ್ಟಿರೋ ರಿವೈಸ್ಡ್ ಕ್ವಶನ್ ಬ್ಯಾಂಕ್ನಲ್ಲಿ ಬರೆದಾರವರು ಪರಿಷ್ಕೃತ ಪ್ರಶ್ನೆಕೋಶ 2024-25 ಅಂತ ಬರೆದಿದ್ದಾರೆ. ಹಾಗಾಗಿ ಆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಪರಿಷ್ಕೃತ ಪ್ರಶ್ನೆಕೋಶ ಇದೇ ವರ್ಷದಿಂದನೇ ಅಪ್ಲೈ ಆಗ್ತದೆ. 100% ನಿಮ್ಮ ಬ್ಯಾಚ್ಗೆ ಅಪ್ಲಿಕೇಬಲ್ ಆಗ್ತದೆ ಇದೇ ವರ್ಷ. ಅದಾದ ನಂತರ ಎರಡನೇ ಡೌಟ್ ಏನಪ್ಪ ಅಂದರೆ ಅಪ್ಲೈನ ಆಗುವಂಗಿದ್ರೆ ಇಲ್ಲಿರುವಂತಹ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರ್ತದನ. ಈಗ ಓಲ್ಡ್ ಕ್ವಶನ್ ಬ್ಯಾಂಕ್ ಓದಬೇಕು ಅಥವಾ ನ್ಯೂ ಕ್ವಶನ್ ಬ್ಯಾಂಕ್ ಓದಬೇಕು ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರ್ತದೆ. ಈಗ ನೀವು ನೋಡ್ರಿ, ಹಳೆ ಕ್ವಶನ್ ಬ್ಯಾಂಕ್ ಮತ್ತು ಹೊಸ ಕ್ವಶನ್ ಬ್ಯಾಂಕಿಗೆ ಕಂಪ್ಯಾರಿಸನ್ ಮಾಡಿದಾಗ, ಹಳೆ ಪ್ರಶ್ನೆಕೋಶ ಮತ್ತು ಹೊಸ ಪ್ರಶ್ನೆಕೋಶ ಕಂಪೇರ್ ಮಾಡಿದಾಗ ಅಲ್ಲಿ ಮೇಜರ್ ಚೇಂಜಸ್ ಕಾಣ್ತಾ ಇಲ್ಲ. ಯಾಕೆ ಚೇಂಜ್ ಮಾಡಿದ್ರಪ್ಪ ಅಂದರೆ ಹಳೆ ಕ್ವಶನ್ ಬ್ಯಾಂಕ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಇರಲಿಲ್ಲ. ಕರೆಕ್ಟಾ? ಯಾಕಂದರೆ ಅದು ಹಳೆ ಪ್ಯಾಟ್ರನ್ದಾಗ ಅವೆಲ್ಲ ಬರ್ತಾ ಇರಲಿಲ್ಲ. ಹೊಸ ಪ್ಯಾಟ್ರನ್ದಲ್ಲಿ ಏನಾಗ್ತಾ ಇದೆ, ಆಲ್ಮೋಸ್ಟ್ ಎವ್ರಿ ಸಬ್ಜೆಕ್ಟ್ಸ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್, ಈ 3 ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಈ 3 ಒಳಗೊಂಡಿರುವಂತಹ ಪ್ರಶ್ನೆಕೋಶವನ್ನು ಅವರು ರಿಲೀಸ್ ಮಾಡಿದರು. ಹಾಗಾಗಿ ಹೊಸ ಪ್ರಶ್ನೆಕೋಶ ಬಂತು. ಆಮೇಲೆ ಈಗ ಎಕನಾಮಿಕ್ಸ್ನಲ್ಲಿ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್, ಬಿಸ್ನೆಸ್ ಸ್ಟಡೀಸ್ನಲ್ಲಿ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್, ಅಕೌಂಟೆನ್ಸಿಯಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್. ಸೊ ಈ ಏನು ಸೆಕ್ಷನ್ಸ್ ಅದಲ್ಲ, ಈ ಸೆಕ್ಷನ್ಸ್ಗಳಲ್ಲಿ ನಿಮಗೆ ಏನೂ ವ್ಯತ್ಯಾಸ ಕಾಣಂಗಿಲ್ಲ. ಹಳೆ ಕ್ವಶನ್ ಬ್ಯಾಂಕ್ ಮತ್ತು ಹೊಸ ಕ್ವಶನ್ ಬ್ಯಾಂಕ್ನಲ್ಲಿ ಏನೂ ವ್ಯತ್ಯಾಸ ಕಾಣಂಗಿಲ್ಲ. ಕಾಣಿಸಿದ್ರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತ್ರ ಕಾಣ್ತಾವೆ. ಸೊ ಹೊಸ ಕ್ವಶನ್ ಬ್ಯಾಂಕ್ದಿಂದ ಈಗ ಸದ್ಯಕ್ಕೆ ಟೈಮಿನ ಕೊರತೆ ಇರೋದ್ರಿಂದ, ಸಮಯದ ಅಭಾವ ಇರೋದ್ರಿಂದ ಹೊಸ ಕ್ವಶನ್ ಬ್ಯಾಂಕಿಂದ ನೀವು ಏನು ಓದಬೇಕಪ್ಪ ಅಂದರೆ 1 ಮಾರ್ಕ್ದು ಕ್ವಶನ್ಸ್ಗಳನ್ನು ಮಾತ್ರ ಓದ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್, fill in the blanks questions, ಆಮೇಲೆ
ಈ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತದಲ್ಲ. ಸೊ ಸೆಕ್ಷನ್ ಎ ಏನು ಬರ್ತದೆ 20 ಕ್ವಶನ್ಸ್. ಆ ಮೊದಲನೇ ಸೆಕ್ಷನನ್ನು ನೀವು ಹೊಸ ಕ್ವಶನ್ ಬ್ಯಾಂಕ್ ಪ್ರಕಾರನ ಓದಬೇಕು. ಕಡ್ಡಾಯವಾಗಿ ಇದನ್ನು ಮಾಡಿರಿ. ಯಾರಿಗೆ 80/80 ಮಾಡೋದ 80 ಔಟ್ ಆಫ್ 80 ಆಸೆಯನ್ನು ಹೊಂದಿದವರಂತರೂ ಕಡ್ಡಾಯವಾಗಿ ಹೊಸ ಕ್ವಶನ್ ಬ್ಯಾಂಕ್ನಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್, ಬಹು ಆಯ್ಕೆ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ. ಅದಾದ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಆಮೇಲೆ ಹೊಂದಿಸಿ ಬರೆಯಿರಿ, ಮ್ಯಾಚ್ ದಿ ಫಾಲೋಯಿಂಗ್. ಸೊ ಇವು 4 ಕ್ಯಾಟಗರಿಗಳನ್ನು ಹೊಸ ಕ್ವಶನ್ ಬ್ಯಾಂಕಿಂದ ಓದ್ರಿ. ಇನ್ನು 4 ಮಾರ್ಕ್ಸ್, 6 ಮಾರ್ಕ್ಸ್, 8 ಮಾರ್ಕ್ಸ್ ಅವೆಲ್ಲವೂ ಕೂಡ ಹಳೆ ಕ್ವಶನ್ ಬ್ಯಾಂಕ್ ಅನ್ನೋಕ್ಕಿಂತನೂ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಆಲ್ರೆಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಸಿಗ್ತದೆ. ಎಲ್ಲ ಸಬ್ಜೆಕ್ಟ್ಸ್ 3 ಸಬ್ಜೆಕ್ಟ್ಸ್ ಅಕೌಂಟ್ಸ್, ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ಸ್ 2 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್, 8 ಮಾರ್ಕ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಅವಷ್ಟ ಓದ್ರಿ. ಸೊ ಹೊಸ ಕ್ವಶನ್ ಬ್ಯಾಂಕಿಂದ ಕಂಪಲ್ಸರಿ ಕ್ವಶನ್ಸ್ ಬರ್ತದೆ. ಯಾವ ಕ್ಯಾಟಗರಿ? 1 ಮಾರ್ಕ್ದು ಕ್ಯಾಟಗರಿ ಮಾತ್ರ. ಇನ್ನು 2 ಮಾರ್ಕ್ಸ್, 4, 6, 8 ಇವೆಲ್ಲವೂ ಕೂಡ ಹಳೆ ಕ್ವಶನ್ ಬ್ಯಾಂಕ್ ಹೊಸ ಕ್ವಶನ್ ಬ್ಯಾಂಕ್ ಸೇಮ್ ಅದ. ಒಂದು ನಾರ್ಮಲ್ ವ್ಯತ್ಯಾಸ ಅದ. ಸೊ ಅಷ್ಟೇನು ಹೆವಿ ವ್ಯತ್ಯಾಸಗಳಿಲ್ಲ. ಕ್ವಶನ್ಗಳನ್ನು ಕೇಳುವಂತಹ ರೀತಿಯನ್ನು ಬದಲಾಯಿಸಿದ್ದಾರೆ ಅವರು. ಆ ಕ್ವಶನ್ಸ್ಗಳನ್ನ ಯಾವ ರೀತಿ ಆನ್ಸರ್ ಮಾಡ್ಬೇಕಂತ ಮುಂದೆ ಹೇಳ್ತೀನಿ. ಸೊ ಈ ರಿವೈಸ್ಡ್ ಕ್ವಶನ್ ಬ್ಯಾಂಕಿನ ಡೌಟ್ ಕ್ಲಿಯರ್ಡ್ ಆಯಿತು ಅನ್ಕೋತೀನಿ. ಇದು ನಿಮಗನ ಅಪ್ಲೈ ಆಗ್ತದೆ, ಇದು ಎಕ್ಸಾಮ್ಗೂ ಬರ್ತದೆ. ಬಟ್ ನೀವೇನು ಓದಬೇಕು? 1 ಮಾರ್ಕ್ ಕ್ಯಾಟಗರಿಗಳನ್ನು ಮಾತ್ರ ಓದ್ರಿ. ಓಕೆನಾ? ಈಗ ಸೆಕೆಂಡ್ ಡೌಟ್, ಎಷ್ಟೋ ಜನರಿಗೆ ಎರಡನೇ ಡೌಟ್ ಏನಪ್ಪ ಅಂದರೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಆರ್ ಇಂಪಾರ್ಟೆಂಟ್ ಆರ್ ನಾಟ್. ಈ ಮಾಡೆಲ್ ಕ್ವಶನ್ ಪೇಪರ್ಸ್ ಏನು ಬಿಟ್ಟಿದ್ದಾರೆ ಅವರು, ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಹಿಂಗೆ ಕ್ವಶನ್ಸ್ ಹಿಂಗೆ ಬರ್ತಾವಂತ ಹೇಳಕ್ಕೆ ಬಿಟ್ಟಾರೋ ಅಥವಾ ಕಂಪಲ್ಸರಿ ಅದ ಕ್ವಶನ್ಸ್ ಬರ್ತದನೋ ಅಂತೇಳಿ ಎಷ್ಟು ಮಂದಿ ಡೌಟ್ ರೀ. ಸೊ ಈ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಒಟ್ಟು ನೀವೇನು ಮಾಡಬೇಕು? ಕಡೆಗೆ ಎನಿಸುವಂತಹ ಮಾತನ್ನ ಇಲ್ಲರಿ, ಅದನ್ನು ನೆಗ್ಲೆಕ್ಟ್ ಮಾಡುವಂಥ ವಿಷಯನೇ ಇಲ್ಲ. ಮಾಡೆಲ್ ಕ್ವಶನ್ ಪೇಪರ್ಸ್ ಆರ್ ಮಸ್ಟ್. 1, 2, 3 ಈ 3 ಮಾಡೆಲ್ ಕ್ವಶನ್ಸ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಮಾಡಬೇಕು. ಯಾರು 80 ಔಟ್ ಆಫ್ 80 ಮಾಡೋ ಆಸೆ ಹೊಂದಿದ್ದೀರಿ, ಅಗೇನ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿರುವಂತಹ ಎಲ್ಲ 80 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತಿರಬೇಕು. ಎಷ್ಟೋ ಜನ ಪ್ರಿಪ್ರೇಟರಿ ಎಕ್ಸಾಮ್ ಆಲ್ರೆಡಿ ಮುಗಿಸಿದ್ದೀರಿ. 90% ಎಲ್ಲರೂ ಪ್ರಿಪ್ರೇಟರಿ ಎಕ್ಸಾಮ್ ಮುಗಿಸಿದ್ದೀರಿ. ಪ್ರಿಪ್ರೇಟರಿ ಎಕ್ಸಾಮನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿರುವಂಥ ಕ್ವಶನ್ಸ್ ರಿಪೀಟ್ ಆಗ್ಯಾವ್ರಿ. ಈಗ ಎಷ್ಟೋ ಮಂದಿಗೆ ಗೊತ್ತಿರಂಗಿಲ್ಲ, ಬಿಕಾಸ್ ಅವ್ರು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡಿಲ್ಲ. ಯಾರು ಮಾಡೆಲ್ ಕ್ವಶನ್ ಪೇಪರ್ಸ್ ಆಲ್ರೆಡಿ ಅಧ್ಯಯನ ಮಾಡಿದಿರಿ, ನಿಮಗೆ ಆ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಎರಡೂ ಕಂಪ್ಯಾರಿಸನ್ ಮಾಡಿ ನೋಡ್ರಿ. ದೇರ್ ಆರ್ ಕ್ವಶನ್ಸ್ ವಿಚ್ ಹ್ಯಾವ್ ಬಿನ್ ರಿಪೀಟೆಡ್. ಹೌದಾ? ಸೊ ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ಸನ್ನು 100% ಓದಲೇಬೇಕು. 3 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಕಡ್ಡಾಯವಾಗಿ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರಿ. ಓಕೆ? ಅದಾದ ನಂತರ ನೆಕ್ಸ್ಟ್ ಡೌಟ್, ಬ್ಲೂ ಪ್ರಿಂಟ್. ಸರ್ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತದನಾ? ಎಸ್, ಡೆಫಿನೆಟ್ಲಿ ಬ್ಲೂ ಪ್ರಿಂಟ್ ಪ್ರಕಾರನ ಬರಬೇಕು, ಬರ್ತದ ಕೂಡ. ನೀವು ಪ್ರಿಪರೇಟರಿ ಎಕ್ಸಾಮಿಗೆ ನಮ್ಮ ಅಕೌಂಟೆನ್ಸಿ, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡಿ ಈ 3 ಸಬ್ಜೆಕ್ಟ್ಸ್ ಅಂತೂ 100% ನಾನು ಖಾತ್ರಿ ಕೊಡ್ತಾ ಇದ್ದೀನಿ ಬ್ಲೂ ಪ್ರಿಂಟ್ ಪ್ರಕಾರನ ಎಕ್ಸಾಮ್ಗೆ ಬರ್ತಾ ಇದೆ. ಪ್ರಿಪರೇಟರಿದಾಗ ಕೂಡ ಹಂಗೆ ಬಂತು, ಆ್ಯನ್ಯುವಲ್ದಾಗ ಕೂಡ ಹಂಗೆ ಬರಬೇಕು. ಆಮೇಲೆ ಈ ಹೊಸ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಏನು ಬಿಟ್ಟಿದಾರಲ್ಲ ಅವರು, ಈ ರಿವೈಸ್ಡ್ ಕ್ವಶನ್ ಬ್ಯಾಂಕ್ನಲ್ಲಿ ಕೂಡ ಕೆಲವೊಂದು ಚಾಪ್ಟರ್ಸ್ ಮೇಲೆ 2 ಮಾರ್ಕ್ಸ್ದು ಇಲ್ಲ, ಕೆಲವೊಂದು ಚಾಪ್ಟರ್ಸ್ ಮೇಲೆ 4 ಮಾರ್ಕ್ಸ್ದು ಕಾಣಂಗಿಲ್ಲ, ಕೆಲವೊಂದು ಚಾಪ್ಟರ್ಸ್ ಮೇಲೆ 6 ಮಾರ್ಕ್ಸ್ ಕ್ವಶನ್ಸನ್ನು ಇಲ್ಲ. ಓಕೆ? ಈಗ ಅಕೌಂಟೆನ್ಸಿ ತಗೊಳ್ರಿ. ಅಕೌಂಟೆನ್ಸಿ 2 ಮಾರ್ಕ್ಸ್ ಎಲ್ಲಿ ಬರ್ತಾವಪ್ಪ ಅಂದರೆ 1, 3, 5, 7, 10 ಈ ಚಾಪ್ಟರ್ಸ್ ಮೇಲೆ ಬರ್ತಾವ್ರಿ. ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಕೌಂಟೆನ್ಸಿ ತೆಗೆದು ನೋಡಿದಾಗ ಆ ಚಾಪ್ಟರ್ಸ್ ಮೇಲೆ ಮಾತ್ರ 2 ಮಾರ್ಕ್ಸ್ ಇದಾವ್ರಿ. ಉಳ್ಕಿದ್ದು ಯಾವುದೂ ಚಾಪ್ಟರ್ಸ್ ಮೇಲೆ 2 ಮಾರ್ಕ್ಸಿನ ಪ್ರಶ್ನೆ ಇಲ್ಲ. ಆದರೆ ಹಳೆ ಕ್ವಶನ್ ಬ್ಯಾಂಕ್ ನೀವು ನೋಡಿದಾಗ ಆ ಚಾಪ್ಟರಿಂದ 2 ಮಾರ್ಕ್ಸ್ ಬರಲಿ ಅಥವಾ ಬಿಡಲಿ ಅಲ್ಲಿ ಕ್ವಶನ್ಸ್ ಕಾಣ್ತಾ ಇತ್ತು. ಬಟ್ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಒಂದು ಪ್ಲಸ್ ಅದ ನಿಮಗೆ, ಯಾಕಂದ್ರೆ ಅದು ಬ್ಲೂ ಪ್ರಿಂಟ್ ಪ್ರಕಾರನ ಮಾಡ್ಯಾರ್ರಿ ಅವ್ರು. ಸೊ ನೀವು ರಿವೈಸ್ಡ್ ಕ್ವಶನ್ ಬ್ಯಾಂಕನ್ನು ಚೆನ್ನಾಗಿ ನೋಡ್ರಿ ಒಂದ್ಸಲ. ಬ್ಲೂ ಪ್ರಿಂಟ್ ಪ್ರಕಾರನ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅದ. ಎಲ್ಲಿ 2 ಮಾರ್ಕ್ಸ್ ಅದ ಅಲ್ಲಿ ಮಾತ್ರ 2 ಮಾರ್ಕ್ಸ್ ಅದ. ಯಾವ ಚಾಪ್ಟರಿಂದ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ಆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ದಾಗೂ 2 ಮಾರ್ಕ್ಸ್ ಚಾಪ್ಟರ್ಸ್ ಆ ಚಾಪ್ಟರಿಂದ ಕಾಣ್ತಾ ಇಲ್ಲ. ಹಾಗಾಗಿ ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಬ್ಲೂ ಪ್ರಿಂಟ್ ಪ್ರಕಾರನದ. ಸೊ ಬ್ಲೂ ಪ್ರಿಂಟ್ ಪ್ರಕಾರನ ನಿಮ್ಮ ಎಕ್ಸಾಮ್ ಕಂಪಲ್ಸರಿ ಆಗಬೇಕು. ಓಕೆ? ಸೊ ಇದು ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೇಮಸ್ ಡೌಟ್ ಎಲ್ಲರಿಗೂ ಇರೋದು, 40% ಡಿಫಿಕಲ್ಟಿ ಹೆಚ್ಚು ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಸರ್ ಈ ಸಲ ಆಗ್ತದನಾ? ಕೇಳ್ರಿ, 40% ಡಿಫಿಕಲ್ಟಿ ಅನ್ನೋದು ಇಸ್ ಜಸ್ಟ್ ಅನ್ ಹೈಪ್. ಒಂದು ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಒಂದೊಂದು ಹವಾ ಎಬಸಾಕತ್ತಾರ ಅಂತಾರಲ್ಲ ಹಂಗ್ರಿ. 40% ಡಿಫಿಕಲ್ಟಿ ಖಂಡಿತವಾಗಲೂ ಹೆಚ್ಚು ಆಗೋದಿಲ್ಲ.
ಆಗ್ತದೆ ಅನ್ನೋರು ಅದು ಡಿಫಿಕಲ್ಟಿ ಅಲ್ಲ. ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಹಾಟ್ಸ್ ಅಂತೇಳಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಈಗ 40% ಡಿಫಿಕಲ್ಟಿ ಇನ್ಕ್ರೀಸ್ ಆಗಿರೋದು ಮಾಡೆಲ್ ಕ್ವಶನ್ ಪೇಪರ್ಸ್ನಲ್ಲಿ ಕಾಣ್ತಾ ಇದೆ, ಪ್ರಿಪ್ರೇಟರಿ ಪೇಪರ್ಸ್ನಲ್ಲಿಯೂ ಕಾಣ್ತಾ ಇದೆ, ಆ್ಯನ್ಯುವಲ್ ಎಕ್ಸಾಮ್ದಾಗೂ ಕಾಣ್ತದೆ. ಡಿಫಿಕಲ್ಟಿ ಅಂದರೆ ದಟ್ ಈಸ್ ಆ್ಯಕ್ಚುಲಿ ನಾಟ್ ಡಿಫಿಕಲ್ಟಿ. ಯಾವಾಗೂ ಎಕ್ಸಾಮಿಗೆ ಬರದೇ ಇರೋ ಕ್ವಶನ್ಸ್ಗಳನ್ನು ಈಗ 40% ಡಿಫಿಕಲ್ಟಿ ಅಂತೇಳಿ ಅದಕ್ಕೆ ಹೆಸರು ಕೊಡ್ತಾ ಇದ್ದಾರೆ ಅವರು. ಯಾವಾಗೂ ಬಂದಿಲ್ಲ ಎಕ್ಸಾಮ್ ಕ್ವಶನ್ಸ್, ಅಂಥ ಕ್ವಶನ್ಸ್ ಎಕ್ಸಾಮ್ಗೆ ಹಾಕಕತ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ಅವ್ರ ಡಿಫಿಕಲ್ಟಿ ಹೆಚ್ಚಾಗ್ತದ ಅಂತ ಹೇಳ್ತಾರೆ. ಆಮೇಲೆ ಹಾಟ್ಸ್ ಕ್ವಶನ್ಸ್ ಹಾಕತ್ತಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಹಾಟ್ಸ್ ಅಂದರೆ ಇಂಡೈರೆಕ್ಟ್ ಕ್ವಶನ್ಸ್. ಯಾವುದೋ ಒಂದು ಸಂದರ್ಭವನ್ನು ಕೊಡ್ತಾರೆ ನಿಮಗೆ, ಆ ಸಂದರ್ಭ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ನೀವು ಆಮೇಲೆ ಎಕ್ಸ್ಪ್ಲನೇಷನ್ ಮಾಡಬೇಕು. ಸೊ ಇದು ಡಿಫಿಕಲ್ಟಿ ಅಲ್ಲ, ಇದು ಇಂಡೈರೆಕ್ಟ್ ಕ್ವಶನ್ಸ್, ಪರೋಕ್ಷವಾಗಿ ನಿಮಗೆ ಕೇಳ್ತಾ ಇರೋ ಪ್ರಶ್ನೆ. ಹಾಗಾಗಿ ಡಿಫಿಕಲ್ಟಿ ಇನ್ಕ್ರೀಸ್ ಆಗೋದಿಲ್ಲ. ನನ್ನ ಪ್ರಕಾರ 40% ಡಿಫಿಕಲ್ಟಿ ಆಗಂಗಿಲ್ಲ. ಬಟ್ ಹೊಸ ಕ್ವಶನ್ಸ್ ಬರ್ತಾವ್ರಿ, ಇಂಡೈರೆಕ್ಟ್ ಕ್ವಶನ್ಸ್ ಬರ್ತಾವೆ, ಡೆಫಿನೆಟ್ಲಿ ಎಸ್. 100%, 200% ಹೊಸ ಕ್ವಶನ್ಸ್, ಹಾಟ್ ಟೈಪ್ ಕ್ವಶನ್ಸ್ ಎಕ್ಸಾಮ್ಗೆ ಬರೋದಂತರೂ ಖಂಡಿತ. ಹಾಗಾಗಿ ಅದನ್ನು ನೀವು ಟ್ಯಾಕಲ್ ಮಾಡಬೇಕಾದ್ರೆ ಬ್ಲೂ ಪ್ರಿಂಟ್ ಓದ್ರಿ. ಬ್ಲೂ ಪ್ರಿಂಟನ್ನು ಓದಬೇಕಾದ್ರೆ ರಿವೈಸ್ಡ್ ಕ್ವಶನ್ ಮ್ಯಾಗ ಮಾಡಿರಿ, ಅಗೇನ್ ಮಾಡೆಲ್ ಕ್ವಶನ್ ಪೇಪರ್ಸು ಮಾಡಿರಿ. ಸೊ ಇವು 4 ಡೌಟ್ಸ್ ಏನು ಜನ ಕೇಳ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಒಂದಕ್ಕೊಂದು ಇಂಟರ್ ಲಿಂಕ್ಡ್ ಅದ, ಪರಸ್ಪರ ಸಂಬಂಧ ಅದ. ಬಿಕಾಸ್ ಮಾಡೆಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನ ಅದ, ಆಮೇಲೆ ಬ್ಲೂ ಪ್ರಿಂಟ್ ಪ್ರಕಾರನ ರಿವೈಸ್ಡ್ ಕ್ವಶನ್ ಮ್ಯಾಗೂ ತೆಗೆದಾರೆ ಅವರು. ಮತ್ತು 40% ಡಿಫಿಕಲ್ಟಿ ರಿವೈಸ್ಡ್ ಕ್ವಶನ್ ಮ್ಯಾಗದಾಗೂ ಕಾಣ್ತಾ ಇದೆ, ಮಾಡೆಲ್ ಕ್ವಶನ್ ಪೇಪರ್ದಾಗೂ ಕಾಣ್ತಾ ಇದೆ. ಡಿಫಿಕಲ್ಟಿ ಅಂದರೆ ಔಟ್ ಆಫ್ ದಿ ಸಿಲೆಬಸ್ ಅಲ್ಲ, ಇಂಡೈರೆಕ್ಟ್ ಕ್ವಶನ್ಸ್. ಓಕೆ, ಸೊ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಅಟ್ಲೀಸ್ಟ್ 80 ಔಟ್ ಆಫ್ 80 ಮಾಡೋರಂತರೂ ಕಂಪಲ್ಸರಿ ಎಲ್ಲ ಕಾನ್ಸೆಪ್ಟ್ಗಳನ್ನ ತಲೆಯಾಗಿ ಇಟ್ಕೊಳ್ಬೇಕು ರೀ. ವೆರಿ ಇಂಪಾರ್ಟೆಂಟ್. ರಿವೈಸ್ಡ್ ಕ್ವಶನ್ ಮ್ಯಾಗಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ 1 ಮಾರ್ಕ್, 1 ವಾಕ್ಯದಲ್ಲಿ ಉತ್ತರಿಸಿ. ಆ 4 ಕ್ಯಾಟಗರಿ ಮಾತ್ರ ಕಂಪಲ್ಸರಿ ರಿವೈಸ್ಡ್ ಕ್ವಶನ್ ಮ್ಯಾಗ್ನಲ್ಲಿ ಇರಬೇಕು. ಮಾಡೆಲ್ ಕ್ವಶನ್ ಪೇಪರ್ 1, 2, 3 ಮೂರು ಮಾಡೆಲ್ ಕ್ವಶನ್ ಪೇಪರ್ ಸಾಧ್ಯವಾದರೆ ಆನ್ಸರ್ಸ್ ಬಿಡಿಸ್ರಿ, ಪರ್ಫೆಕ್ಟ್ ಮಾಡಿರಿ. ರಿಪೀಟ್ ಆಗೋ ಅಟ್ಲೀಸ್ಟ್ 30-40% ರಿಪೀಟ್ ಆಗ್ತೈತೆ ರೀ, ಆರಾಮ್ಸೆ ರಿಪೀಟ್ ಆಗ್ತದೆ. ಆಮೇಲೆ ಬ್ಲೂ ಪ್ರಿಂಟ್ ಪ್ರಕಾರನ ಓದ್ರಿ. 40% ಡಿಫಿಕಲ್ಟಿ ನಾಟ್ ಕಪ್ ಆಫ್ ಟೀ, ನಾಟ್ ಯುವರ್ ಕಪ್ ಆಫ್ ಟೀ. ಅದನ್ನು ತಲೆ ಹಾಕೋಬೇಡ್ರಿ, ತಲೆ ಕೆಡ್ಸ್ಕೊಬೇಡ್ರಿ. ನೆಗೆಟಿವ್ ಅದ, ತಲೆ ವಜ್ಜಿ ಮಾಡ್ತದೆ, ಅದನ್ನು ತಲೆ ಕೆಡ್ಸ್ಕೊಳ್ಬೇಡ್ರಿ. ಓಕೆ, ಸೊ ಇದಾತ ಇವತ್ತಿನ ಸೆಷನ್ದಾಗಿರ್ತದೆ. ಈಗ ಇನ್ನೂ ಎಷ್ಟೋ ಜನ ಡೌಟ್ಸ್ ಕೇಳ್ತಾರೆ, ಸರ್ ನೀವು ಕೊಟ್ಟಿರೋ ಕ್ವಶನ್ಸೇ ಎಕ್ಸಾಮ್ಗೆ ಬರ್ತದನಾ? 100% ಸರ್ ಇವೆಲ್ಲ ಓದ್ರೆ ನಡೀತದ ಅಂತ ಕೇಳ್ತಾರೆ ಎಷ್ಟೋ ಜನ. ಅದಕ್ಕೆ ಉತ್ತರ ಮತ್ತೊಂದು ವಿಡಿಯೋ ಸೆಷನ್ನಲ್ಲಿ ಬರ್ತದೆ. ಅದನ್ನು ಕೂಡ ನಿಮಗೆ ವಿತ್ ಪ್ರೂಫ್, ನಾನು ಕೊಟ್ಟಿರೋ ಕ್ವಶನ್ಸ್ ಎಕ್ಸಾಮ್ನಲ್ಲಿ ಬರ್ತಾ ಇದ್ದೀನೋ ಇಲ್ಲೋ ಅಂತೇಳಿ ವಿತ್ ಪ್ರೂಫ್ ನಿಮ್ಮ ಮುಂದೆ ನಾನು ತೊಗೊಂಬರ್ತೀನಿ. ಓಕೆ, ಸೊ ಇವತ್ತಿಗೆ ಈ ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತೋ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು.